ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶಿವ ಲಿಂಗಾಯತರು ಭಿನ್ನಾಭಿಪ್ರಾಯಗಳನ್ನು ತೊರೆದು ಒಗ್ಗಟ್ಟಿನಿಂದ ಇರಬೇಕು. ಶ್ರೀ ಮಹಾಂತೇಶ ಲಿಂಗ ಶಿವಾಚಾರ್ಯ ಸ್ವಾಮೀಜಿ. ಸುದ್ದಿಯ ವಿವರ. ವೀರಶೈವ ಲಿಂಗಾಯತ ಧರ್ಮದ ಕುರಿತಾದ ಭಿನ್ನಾಭಿಪ್ರಾಯಗಳನ್ನು ಸಮುದಾಯದ ಸದಸ್ಯರು ತ್ಯಜಿಸಬೇಕೆಂದು ವಿಭೂತಿಪುರ ವೀರ ಸಿಂಹಾಸನ ಸಂಸ್ಥಾನ ಮಠದ ಶ್ರೀ ಮಹಾಂತಲಿಂಗೇಶ ಶಿವಾಚಾರ್ಯ ಸ್ವಾಮಿಗಳು ಕರೆ ನೀಡಿದರು. ತಾಲ್ಲೂಕಿನ ನಾಗಲಾಪುರ ಗ್ರಾಮದ ಮಠದಲ್ಲಿ ಶ್ರೀಮದ್ ನಾಗಲಾಪುರ ವೀರಧರ್ಮ ಸಿಂಹಾಸನ ಸಂಸ್ಥಾನದ ಮಠ ಹಾಗೂ ಶ್ರೀ ಗದ್ದುಗೆ ಲಿಂಗ ರಾಜೇಶ್ವರ ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ನಡೆದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ, ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಹಾಗೂ ವೀರ ಬ್ರಹ್ಮೇಂದ್ರ ಸ್ವಾಮಿ ವಿದ್ಯಾರ್ಥಿ ವಸತಿ ನಿಲಯದ 2ನೇ ವರ್ಷದ ಪ್ರಾರಂಭೋತ್ಸವದ ಧರ್ಮ ಸಮಾರಂಭದಲ್ಲಿ ಮಾತನಾಡಿದರು. ವೀರಶೈವ ಲಿಂಗಾಯತ ಧರ್ಮದ ಮುಖ್ಯ ಉದ್ದೇಶ ಸಮಾಜದಲ್ಲಿ ಸಮಾನತೆಯನ್ನು ತರುವುದು ಎಂದು ತಿಳಿಸಿದ ಅವರು, ಸಮುದಾಯವು ವ್ಯಕ್ತಿಗತವಾಗಿ ಬಲಿಷ್ಠವಾಗಿದ್ದರೆ ಸಂಘಟನೆಯಲ್ಲಿ ದುರ್ಬಲವಾಗಿರುತ್ತದೆ ಮತ್ತು ಸದಸ್ಯರು ಒಗ್ಗಟ್ಟಿನಿಂದ ಇರುವುದು ಅಗತ್ಯ ಎಂದು ಹೇಳಿದರು. ಒಕ್ಕಲಿಗ, ಗೌಡ, ಹಾಲು ಮತಸ್ಥರು, ಕುರುಬ ಬೇರೆಯಲ್ಲ, ಅದೇ ರೀತಿ ವೀರಶೈವ ಲಿಂಗಾಯತರು ಬೇರೆಯಲ್ಲ. ಇದನ್ನು ನೀವು ಅರಿತುಕೊಂಡು ಒಗ್ಗಟ್ಟಿನಿಂದ ಸಮುದಾಯವನ್ನು ಪ್ರಬಲವಾಗಿಸಬೇಕು, ನಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂದು ತಿಳಿಸಿದರು. ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸುವಲ್ಲಿ ಮಠಗಳ ಪಾತ್ರವು ಮುಖ್ಯವಾಗಿದೆ. ನಿಟ್ಟಿನಲ್ಲಿ ನಾಗಲಾಪುರ ಮಠದ ಸ್ವಾಮೀಜಿಗಳು ಆಧ್ಯಾತ್ಮಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕವಾಗಿ ಒಳ್ಳೆಯ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ಕೊಂಡಾಡಿದರು. ನಾಗಲಾಪುರ ಸಂಸ್ಥಾನ ಮಠದ ಶ್ರೀ ತೇಜಸಲಿಂಗ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ವೀರಶೈವ ಲಿಂಗಾಯತ 2 ಪದಗಳು ಸಮಾನಾರ್ಥದಿಂದ ಕೂಡಿದ್ದು, ಹೀಗಾಗಿ ಇವೆರಡೂ ಶಬ್ದಗಳು ಒಂದೇ ಆಗಿವೆ. ಇವು ಬೇರೆ ಬೇರೆಯಲ್ಲ. ಆದಾಗ್ಯೂ ಕೆಲ ಸ್ವಾರ್ಥಿಗಳು ಉಂಟು ಮಾಡಿರುವ ಊಹಾಪೋಹಗಳಿಗೆ ಸಮಾಜ ಬಾಂಧವರು ಕಿವಿಗೊಡಬಾರದು ಎಂದು ಕರೆ ನೀಡಿದರು. ಜಾತಿ ಗಣತಿ ನಡೆಯುತ್ತಿದ್ದು ವೀರಶೈವ ಲಿಂಗಾಯತವೆಂದೇ ಭರಿಸಬೇಕು. ಸಮುದಾಯ ಜನಗಳಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಸಮುದಾಯದ ಮುಖಂಡರು ಮಾಡಬೇಕಾಗಿರುವುದು ಅನಿವಾರ್ಯವಾಗಿದೆ ಎಂದರು. ಯಾವುದೇ ಮಠ ಬೆಳೆಯಲು ಆರ್ಥಿಕ ಸಹಾಯ ಮುಖ್ಯವಾಗಿದೆ. ಮುಖ್ಯವಾಗಿ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಜೊತೆಗೆ ವಿದ್ಯಾದಾಸೋಹವನ್ನು ನೀಡಲಾಗುತ್ತಿದ್ದು, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲು ಎಲ್ಲರ ಸಹಾಯ ಮುಖ್ಯವಾಗಿದೆ ಎಂದು ನುಡಿದರು. ಜಿಲ್ಲಾ ಶರಣೆಯರ ಬಳಗದ ಅಧ್ಯಕ್ಷೆ ಉಷಾ ಗಂಗಾಧರ್ ಮಾತನಾಡಿ, ಯಾರು ಲಿಂಗವನ್ನು ಕಟ್ಟುತ್ತಾರೋ ಅವರೆಲ್ಲರೂ ಲಿಂಗಾಯತರೇ. ಇದರಲ್ಲಿ ವೀರಶೈವ ಲಿಂಗಾಯತ ಎಂಬ ಪ್ರತ್ಯೇಕತೆಯೇ ಇಲ್ಲ. ಇಷ್ಟೆಲ್ಲ ಸಮಾಜದಲ್ಲಿ ಬಲಿಷ್ಠರು ದುರ್ಬಲರನ್ನು ತಿಳಿಯುವುದಕ್ಕಾಗಿ ನಡೆಯುತ್ತಿರುವ ಹುನ್ನಾರಗಳು ಅಷ್ಟೇ ಎಂದರು. ಈ ವೇಳೆ ಜಿಲ್ಲಾ ಶರಣೆಯರ ಬಳಗದ ಸದಸ್ಯರು ಭಕ್ತಿಗೀತೆ ಮತ್ತು ವಚನ ಗಾಯನ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಲಿಂಗ ಒಡೆಯರ್, ವೀರೇಂದ್ರ ಪಾಟೀಲ್, ಮಂಜುನಾಥ್, ಷಣ್ಮುಗಯ್ಯ, ಉಮೇಶ್, ವಿ.ಸಿ. ಒಡೆಯರ್, ಸಿದ್ಧಲಿಂಗಯ್ಯ, ಶಿವಕುಮಾರ್, ಜ್ಞಾನಮೂರ್ತಿ, ವೀರಭದ್ರೇಶ್ವರ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಆ ಒಂದು ಬೆಂಗಳೂರು ಮಹಾನಗರದೊಳಗೆ ಒಂದು ವಿದ್ಯಾರ್ಥಿ ನಿಲಯ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ವೇದ ಪಾಠಶಾಲೆ ಆಗಿರ್ಬೋದು, ಇನ್ನು ಈ ವರ್ಷ ಇಂಟರ್ನ್ಯಾಷನಲ್ ಶಾಲೆಯನ್ನು ಸ್ಥಾಪಿಸಿ ಒಂದು 400-500 ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಪರಮ ಪೂಜ್ಯರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರು 2 ಮಠಗಳಿಗೆ ಅಧಿಪತಿಗಳಾಗಿ, ಒಂದು ಬಿಜಾಪುರ ಮಠಕ್ಕೆ, ಇನ್ನೊಂದು ವಿಭೂತಿಪುರ ಮಠಕ್ಕೆ ಅಧಿಪತಿಗಳಾಗಿ 2 ಮಠಗಳನ್ನು ಬಹಳಷ್ಟು ಸುಂದರವಾಗಿ ಸೊಗಸಾಗಿ ಆ ಒಂದು ಭಾಗದೊಳಗೆ ಎಲ್ಲರಿಗೂ ಧರ್ಮದ ಒಂದು ತತ್ವವನ್ನು, ಆದರ್ಶಗಳನ್ನು, ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಹಾಪೂಜ್ಯರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹಾಗೆ ಸಹ ನಮಗೆ ಏನಾದರೂ ನಾವು ಮಾಡಬೇಕು ಅಂತ ಹೇಳಿದ್ರೆ ಮಹಾಪೂಜ್ಯರನ್ನು ಕೇಳಿ ಅವರ ಮಾರ್ಗದರ್ಶನವನ್ನು ಸಹ ನಾವು ಸಹ ಪಡಿತಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇಲ್ಲಿಗೆ ಬಹಳ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ವೀರಶೈವ ಲಿಂಗಾಯತ ಸಂಘಟನೆಗಳು, ಮಹಾಸಭಾ ಕೋಲಾರ ತಾಲೂಕು ಆಗಿರ್ಬೋದು, ಬಂಗಾರಪೇಟೆ ತಾಲೂಕು ಆಗಿರ್ಬೋದು, ಮತ್ತು ಕೋಲಾರ ಜಿಲ್ಲೆಯ ಮಹಾವೇದಿಕೆ ಆಗಿರ್ಬೋದು, ಬಸವ ಸಮಿತಿಗಳಾಗಿರ್ಬೋದು, ಶರಣೆಯರ ಬಳಗದವರಾಗಿರ್ಬೋದು, ನಗರ ಸಂಘದವರಾಗಿರ್ಬೋದು, ಎಲ್ಲ ವೀರಶೈವ ಲಿಂಗಾಯತ ಎಲ್ಲ ಸಂಘಟನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಪತ್ರಿಕಾ ವರದಿಗಾರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವರಾಗಿದ್ದಾರೆ. ಅವರಿಗೂ ಇಲ್ಲಿ ಸೇರ್ತಕ್ಕಂಥ ತಮ್ಮೆಲ್ಲರಿಗೂ ಆ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾಜಗದು ರೇಣುಕಾದಿ ಪಂಚಾಚಾರ್ಯರು, ಬಸವಾದೀಶ್ವರ ಶರಣರು, ಶ್ರೀ ಮಠದ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮತ್ತು ಪತ್ರಕರ್ತೆಗಳ ಆಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲೆ ಇರಲಿರ್ತಕ್ಕಂಥ ಮಾತನ್ನು ಹೇಳುತ್ತಾ
ಶ್ರೀ ಮಠದ ಯಾವುದೇ ಒಂದು ಕಾರ್ಯಕ್ರಮಗಳಾದರೂ ಸಹ ತಾವೆಲ್ಲರೂ ಭಾಗವಹಿಸಿ ಶ್ರೀ ಮಠದಿಂದ ಕಾರ್ಯ ಬರುತ್ತೋ ಇಲ್ಲ ಗೊತ್ತಿಲ್ಲ, ಮಠದ ಕಾರ್ಯಕ್ರಮ ಅಂತೇಳಿ ಗೊತ್ತಾದ ತಕ್ಷಣ ಅದು ನಿಮ್ಮ ಈ ಒಂದು ಮಠ ಅಂತಂದರೆ ನಿಮ್ಮ ತವರು ಮನೆ ಇದ್ದಾಗೆ ಎಲ್ಲರೂ ಸಹ ಬಂದು ಬರ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಬೇಕು. ಇವತ್ತು ಎಲ್ಲರಿಗೂ ನಾವು ನೀಡ್ತಕ್ಕಂಥ ಭಾಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಒಬ್ಬರಿಗೆ ವಿಷಯ ಗೊತ್ತಾದರೆ ಎಲ್ಲರಿಗೂ ತಿಳಿಸಿ ಒಂದು ಮಠಗಳ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸಹ ಸಭೆ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಈಗ ನಮ್ಮ ಒಂದೆರಡು ಮಾತು ವಿರಾಮ ಕೊಡುತ್ತೇವೆ. ಓಂ ಶಾಂತಿ. ಜಗದ್ಗುರು ಆದಿಯಲ್ಲಿ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿಯನ್ನ, ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಬಸವಾದಿ ಶಿವಶರಣರನ್ನು ಸ್ಮರಿಸಿ ಇಂದು ನಾಗಲಾಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಈ ಪವಿತ್ರ ಪರಿಸರ ಇಲ್ಲಿ ಏನೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಪರಿವರ್ತನೆ ಮಾಡಿದಂಥ ಕೀರ್ತಿ ನಮ್ಮ ನಾಗಲಾಪುರ ಕಟ್ಟಡ ಕಟ್ಟಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ ಕಟ್ಟಡವನ್ನು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೋ ಅದಕ್ಕಿಂತ ದೊಡ್ಡದಾಗಿರುವಂತಹ ಒಂದು ಸಮಾಜ ಕಟ್ಟುವಂಥ ಕೆಲಸವನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಈ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಈ ವೇದಿಕೆ ಮೇಲಿದ್ದಾರೆ. ಒಂದೊಂದು ವೇದಿಕೆ ಒಳಗೆ 4-5 ಜನ ಮುಖಂಡರಿರೋದು ಕಷ್ಟ. ಈಗ ಎಲ್ಲರಿಗೂ ಕೊಟ್ಟರೆ ಇನ್ನೂ ರಾತ್ರಿ ಎಲ್ಲ ಪ್ರವಚನ ಆಗ್ತಿತ್ತೇನೋ, ಅಷ್ಟು ಜನ ಇದ್ದಾರೆ ಇಲ್ಲಿ. ಉದಾರ ಮನಸ್ಸು ಮಾಡಿ ಸಮಯ ದಾನವನ್ನು ಮಾಡಿದ್ದಾರೆ. ಕೇವಲ ಒಂದು ವಾಟ್ಸಪ್ಪಿನ ಅವರ ಜಯಂತಿ ಕೂಡ ಇದೆ, ಅವರ ಜನ್ಮದಿನವೂ ಕೂಡ ಇದೆ. ಅವರ ಜನ್ಮದಿನಕ್ಕೆ ಅನಂತ ಶುಭಾಶಯಗಳನ್ನು ಕೋರಿ, ಅವರು 100ಕ್ಕೆ ಹೇಗೆ ಸಿದ್ಧಗಂಗಾ ಸ್ವಾಮೀಜಿಯವರು ಬದುಕಿದ್ರಲ್ಲ ಅವರಷ್ಟು ಸಂಪೂರ್ಣ ಆಯುಷ್ಯನ್ನ ನಮ್ಮ ನಾಗಲಾಪುರ ಮಠದ ಸ್ವಾಮೀಜಿಯವರು ಪೂರ್ಣ ಮಾಡಬೇಕು. ಅವರ ಆಶೀರ್ವಾದ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಮಠದ ಗೌರವವನ್ನು ಪೂಜ್ಯರಿಗೆ ಸಮರ್ಪಿಸಿ ನಮ್ಮೆರಡು ನುಡಿಗಳಿಗೆ ಅವರಿಗೆ ಈ ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳಿಂದ ಹಾಗೂ ಪೂಜ್ಯರಿಂದ ಗೌರವ ಸಮರ್ಪಣೆ. ಷಣ್ಮುಖಯ್ಯ ಅಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಲೂರು ತಾಲೂಕಿನ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಹಿಂದೆ ವೀರಶೈವ ಸಮಾಜದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರಾಗಿ ಸುಮಾರು 6 ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮಾಡಿದ್ದೇನೆ. ವೀರಶೈವ ನೌಕರರ ಸಂಘದ ಅಧ್ಯಕ್ಷರಾಗಿ ಸುಮಾರು 15 ವರ್ಷಗಳ ಕಾಲ ತಾಲೂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇದೀಗ ತಾವೆಲ್ಲರೂ ಕೂಡ ಈ ಒಂದು ರೇಣುಕಾಚಾರ್ಯ ಜಯಂತಿ ಹಾಗೂ ಬಸವೇಶ್ವರ ಜಯಂತಿಯನ್ನು ನಮ್ಮ ತೇಜಸ್ಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇವತ್ತು ಹಮ್ಮಿಕೊಂಡಿದ್ದರು. ಯಾವ ಮಠ? ನಾಗಲಾಪುರ ಸಂಸ್ಥಾನ ಮಠ. ಶ್ರೀ ತೇಜಸ್ಲಿಂಗ ಶಿವಾಚಾರ್ಯ ಸ್ವಾಮಿಗಳ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಇದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಮಠದ ಸದ್ಭಕ್ತರು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಆಗಮಿಸಿದರು. ಈ ಒಂದು ಧರ್ಮ ಜಾಗೃತಿ ಸಮಾರಂಭದಲ್ಲಿ ಒಂದು ಸಂದೇಶವನ್ನು ಗುರುಗಳು ಕೊಟ್ಟರು. ವಿಭೂತಿಪುರದ ಗುರುಗಳು, ನಾಗಲಾಪುರ ಸಂಸ್ಥಾನದ ಮಠದ ಗುರುಗಳು, ಹಾಗೆ ಎಲ್ಲ ಶಿವಶರಣರು ಕೂಡ ನಮ್ಮ ವೀರಶೈವ ಮಹಾಸಭಾ ವತಿಯಿಂದ ಎಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಟ್ಟರು. ಬಹಳ ಪ್ರಮುಖವಾಗಿ ನಮ್ಮ ಪಂಚಪೀಠಗಳೇನಿದೆ ಎಲ್ಲ ಪಂಚಪೀಠಗಳು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಾಗಲೇ ಜನಗಣತಿ ರಾಷ್ಟ್ರೀಯ ಕಾರ್ಯಕ್ರಮ ಕೇಂದ್ರದ ವತಿಯಿಂದ ರಾಷ್ಟ್ರೀಯ ಕಾರ್ಯಕ್ರಮ ಆಗಿ ಈ ಒಂದು ಜನಗಣತಿ ನಡೀತಾ ಇದೆ. ಈ ಜನಗಣತಿಯ ಒಂದು ವಿಶೇಷತೆ ಏನಪ್ಪ ಅಂದರೆ ಜಾತಿ ಗಣತಿ ಮಾಡಬೇಕು ಅಂತಕ್ಕಂಥದ್ದು. ಅದರಲ್ಲಿ ವೀರಶೈವ ಲಿಂಗಾಯತ ಒಂದು ಸಮುದಾಯ ಏನಿದೆ ಬಹುಸಂಖ್ಯಾತರು ನಾವು ಇರ್ತಕ್ಕಂಥದ್ದಾಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದರೆ ವೀರಶೈವ ಲಿಂಗಾಯತ ಅಂತೇಳಿ 2 ವಿಭಾಗ ಮಾಡಿ ಜನಸಂಖ್ಯೆಯನ್ನು ಕ್ಷೀಣಿಸ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಈಗ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ವೀರಶೈವ ಲಿಂಗಾಯತರು ಪ್ರತ್ಯೇಕ ಅವರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಹಲವಾರು ಸಮಸ್ಯೆಗಳಲ್ಲಿ ಇಂದಿನ ರಾಜ್ಯ ಸರ್ಕಾರ ಅದನ್ನು ನಮಗೆ ಮನಗಂಡಿದ್ದು, ಈಗ ನಮ್ಮ ಪಂಚಪೀಠಗಳ ಆದಿಯಾಗಿ ಎಲ್ಲರೂ ಕೂಡ ಹರಗುರು ಚರಮೂರ್ತಿಗಳು ಎಲ್ಲ ಮಠಮಾನ್ಯಗಳು ಕೂಡ ಒಂದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಘಟಕದ ವತಿಯಿಂದ ನಮಗೆ ಸಮಾಜಕ್ಕೆ ಬಂದಿರತಕ್ಕಂಥ ಸಂದೇಶ ಏನಂದರೆ, ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸಿ, ನಿಮ್ಮ ಏನು ಜನಗಣತಿ ಇದೆ ಆ ಜನಗಣತಿಯಲ್ಲಿ ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅಂತ. ಯಾಕೆ ಈ ಸಂದೇಶವನ್ನು ನಮ್ಮ ಪಂಚಪೀಠಗಳು ಕೊಟ್ಟಿದ್ದಾರೆ ಅಂತಂದರೆ, ಇಡೀ ವೀರಶೈವ ಸಮಾಜ ಒಂದೇ, ಅದರಲ್ಲಿ ಹಲವಾರು ಉಪಪಂಗಡಗಳಿದ್ದಾವೆ.
ಯಾವುದೇ ಇದ್ದರೂ ಕೂಡ ನಮ್ಮ ಧರ್ಮ ಒಂದೇ. ನಮ್ಮ ಈ ಧರ್ಮವನ್ನು ಪರಿಪಾಲಿಸಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ನಾಡಿಗೆ ನಮ್ಮ ವೀರಶೈವ ಸಮಾಜ ಏನೋ ಒಂದು ಕೊಡುಗೆಯನ್ನು ಈ ಇತರೆ ಧರ್ಮದವರಿಗೆ ಕೊಡ್ತಾ ಬಂದಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗ್ಬೋದು, ಆರ್ಥಿಕ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ವೀರಶೈವ ಸಮುದಾಯದ ಸಮಾಜದ ಒಂದು ಮಠಮಾನ್ಯಗಳು ಒಂದು ಅಕ್ಷರದಾಸೋಹ ಆಗ್ಬೋದು, ಅನ್ನದಾಸೋಹ ಆಗ್ಬೋದು, ಈ ಥರ ಉಚಿತ ವಿದ್ಯಾರ್ಥಿ ನಿಲಯಗಳಾಗ್ಬೋದು, ಇವೆಲ್ಲವೂ ಕೂಡ ಇಡೀ ನಾಡಿನಾದ್ಯಂತ ಮುಂಚೂಣಿಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಂಚಪೀಠಗಳು ಈ ಒಂದು ಸಂದೇಶವನ್ನು ಕೊಟ್ಟಿದೆ. ಅವರ ಸಂದೇಶದಂತೆ ನಾವು ಬರುವಂಥ ಇದರಲ್ಲಿ ಜಾತಿ ಜನಗಣತಿಯಲ್ಲಿ ನಾವು ಹಿಂದೂ ವೀರಶೈವ ಲಿಂಗಾಯತ ಅಂತೇಳಿ ನಾವು ಬರೆಸಲಿಕ್ಕೆ ಇಡೀ ನಮ್ಮ ಸಮಾಜ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಧನ್ಯವಾದ.